ಕಳೆದ 10 ವರ್ಷಗಳಿಂದ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಿಲ್ಲ. ಇನ್ನು ರಾಜ್ಯ ಸರ್ಕಾರ ಜೂನ್ ಒಳಗಡೆ ಚುನಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಎಂದು ತಿಳಿದು ಬಂದಿದೆ. ವಿಜಯಪುರ ಆಪ್ ಜಿಲ್ಲಾಧ್ಯಕ್ಷ ಭೋಗೇಶ್ ಸೋಲಾಪುರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಜಿಲ್ಲೆಯ 44 ಜಿಲ್ಲಾ ಪಂಚಾಯತ್ 158 ತಾಲೂಕಾ ಪಂಚಾಯತ್ಗಳಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಈಗಾಗಲೇ 13 ರಿಂದ 15 ಜಿಲ್ಲಾ ಪಂಚಾಯಿತಿ ಹಾಗೂ 30 ರಿಂದ 40 ತಾಲೂಕು ಪಂಚಾಯಿತಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಸಿದ್ಧರಿದ್ದಾರೆ. ವಿಶೇಷವೇನೆಂದ್ರೆ ಇಲ್ಲಿ ಟಿಕೆಟ್ಗಾಗಿ ಯಾವುದೇ ರೀತಿಯ ಹಣ ಪಡೆಯದೆ ಕೇವಲ ಪ್ರಾಮಾಣಿಕತೆ ಮತ್ತು ಜನಸೇವೆಯ ಆಧಾರದ ಮೇಲೆ ಟಿಕೆಟ್ ನೀಡಲಾಗುವುದು ಎಂದು ಸೋಲಾಪುರ್ ಘೋಷಿಸಿದ್ರು. ಇದೇ ವೇಳೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳನ್ನ ಜೆಸಿಬಿ ಎಂದು ಲೇವಡಿ ಮಾಡಿದ ಅವರು ಇವು ಕೇವಲ ಗುಂಡಾಗಿರಿ ಮಾಡುವ ಪಕ್ಷಗಳಾಗಿವೆ. ಯುವಕರನ್ನ ಕೇವಲ ಘೋಷಣೆ ಕೂಗಲು ಬಳಸಿಕೊಳ್ಳುವಂತ ಈ ಪಕ್ಷಗಳನ್ನ ಕಿತ್ತೆಸೆಯಲು ಜನಸಾಮಾನ್ಯರು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಜಿಲ್ಲೆಯ ನಿರ್ಮಾಣ ಕೇವಲ ಆಪ್ನಿಂದ ಮಾತ್ರ ಸಾಧ್ಯ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸರ್ಕಾರ ಈ ಒಂದು ಚುನಾವಣೆ ನಡೆಸಲಿಲ್ಲ. ಕಾರಣ ಅವರು ಕೊಟ್ಟರು, ಕೋವಿಡ್ ದಿಂದ ಇವತ್ತು ಎಲೆಕ್ಷನ್ ನಡೆಸ್ತಾ ಇಲ್ಲ. ಆಮೇಲೆ ಡಿಲಿಮಿಟೇಷನ್ ಸಮಸ್ಯೆ ಹೇಳಿದ್ರು, ರಿಸರ್ವೇಷನ್ ಸಮಸ್ಯೆ ಹೇಳಿದ್ರು. ಸೊ ಆ ಒಂದು ವರ್ಷದಲ್ಲಿ ಎಲೆಕ್ಷನ್ಸ್ ಆಗ್ಲೇ ಇಲ್ಲ. ಸೊ ಬಿಜೆಪಿ ಸರ್ಕಾರ ಕೂಡ ಹೇಳ್ತು ಚುನಾವಣೆ ಮಾಡ್ತೀವಿ ಅನ್ಕೋತ ಚುನಾವಣೆ ಬಿಜೆಪಿ ಸರ್ಕಾರ ಮಾಡಲೇ ಇಲ್ಲ. ಕಡೆಗೆ ಇವಾಗ ಮಾರ್ಚ್ 2026 ಬಂತು. ಕಳೆದ 10 ವರ್ಷ ಆಯ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ZPTP ಎಲೆಕ್ಷನ್ಸ್ ನಡೆದಿಲ್ಲ. 5 ವರ್ಷ ಆಯ್ತು. ಇವಾಗ 5 ವರ್ಷ ಆದ್ರೂ ಸಹಿತ ನಮ್ಮ ಸರ್ಕಾರಕ್ಕೆ ಇವಾಗಿದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಲೆಕ್ಷನ್ ಮಾಡಬೇಕು ಅಂತೇಳಿ ಇವಾಗ ಅವ್ರು ನಿದ್ದೆಯಿಂದ ಎದ್ದಿದ್ದಾರೆ. 2023ರಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಕೂಡ ZPTP ಎಲೆಕ್ಷನ್ಸ್ ನಡೆಸಬೇಕು ಅಂತೇಳಿ ಮುಂದೆ ಬಂದು ಎಲೆಕ್ಷನ್ಸ್ ನಡೆಸುವಂತ ಒಂದು ಪ್ರಯತ್ನ ಮಾಡಲಿಲ್ಲ. ಕಡೆಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೋರ್ಟ್ಗೆ ಹೋಯಿತು. ಕೋರ್ಟ್ದಿಂದ ಆರ್ಡರ್ ಬಂದ ಮೇಲೆ ಇವಾಗ ಜೂನ್ ಒಳಗಡೆ ಎಲೆಕ್ಷನ್ಸ್ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. 2ನೇ ಸಲ ಮತ್ತೆ ಹೈಕೋರ್ಟ್ಗೆ ಹೋದ್ರು. ಯಾಕಂದ್ರೆ ಇನ್ನು ಡಿಲಿಮಿಟೇಷನ್ ಮತ್ತೆ ರಿಸರ್ವೇಷನ್ ರೋಸ್ಟರ್ ಇನ್ನೂ ತಯಾರಾಗ್ತಾ ಇದೆ, ಇನ್ನೂ ತಯಾರಾಗಿಲ್ಲ, ತಯಾರು ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಒಂದಿಷ್ಟು ಕಾಲಾವಧಿ ತಗೊಂಡಿದ್ದಾರೆ, ಟೈಮ್ ತಗೊಂಡಿದ್ದಾರೆ. ನಮ್ಗೊಂದಿಷ್ಟು ಅವಕಾಶ ಮಾಡಿಕೊಡಿ, ನಾವು ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಷನ್ಸ್ ಡಿಲಿಮಿಟೇಷನ್ ತಯಾರು ಮಾಡ್ತೀವಿ ಮತ್ತೆ ರಿಸರ್ವೇಷನ್ ರೋಸ್ಟರ್ ರೆಡಿ ಮಾಡ್ತೀವಿ ಅಂತ ಹೇಳಿ ಎಷ್ಟು ದಿನ ಬೇಕು ಅಂತ ಹೇಳಿ ಕೋರ್ಟ್ ತರಾಟೆಗೆ ತಗೊಂಡ್ಮೇಲೆ ಇವಾಗ ಸರ್ಕಾರ ಜೂನ್ ಒಳಗಡೆ ZP ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತೇಳಿ ಒಂದು ಕೋರ್ಟ್ಗೆ ಮಾತು ಕೊಟ್ಟಿದ್ದಾರೆ.